ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ನಿಮಗೆ ತಿಂಡಿ ಗಂಜಿನೇ ಮಾಡ್ಲಾ? ಬಿಟ್ರೆ ವರ್ಷ ಪೂರ್ತಿ ಅದೇ ಮಾಡ್ತಾ ಇರ್ತೀಯ. ಬೇರೆ ಏನಾದ್ರು ಮಾಡು. ಸರಿ ಮಾವ. ಒಂದು ನಿಮಿಷ, ನೀನು ಯಾರು ಏನೋ ಸ್ವೀಟ್ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ಅದನ್ನು ಕೊಟ್ಟು ಬರೋದಕ್ಕೆ ಎಷ್ಟೊತ್ತಿಗೆ ಹೋಗಬೇಕು? 10 ಗಂಟೆಗೆ ಮಾವ. ಆದರೆ ನಿಮ್ಗೆ ಹುಷಾರಿಲ್ವಲ್ಲ? ನನ್ನ ಫೋನ್ ಕೊಡು. ಕೇಳಿಸ್ಲಿಲ್ವಾ? ನನ್ನ ಫೋನ್ ಕೊಡು. ಅರೆ, ಯಾರು? ದತ್ತಣ್ಣ ಈ ಟೈಮಿಗೆ ಮಾಡಿದಾರಲ್ಲ. ಹಲೋ, ಯಾರು? ಹಾಂ, ಅಷ್ಟು ಬೇಗ ಬರ್ಬಿಟ್ನಾ ಪಾರ್ಟಿ? ನಾನು ಬೀಗ್ರೆ ದತ್ತ, ಶುಭೋದಯ. ಓ ಬೀಗ್ರಾ, ನಿಮಗೂ ಶುಭೋದಯ. ಏನು ಇಷ್ಟು ಬೇಗ ನೆನಪಿಸ್ಕೊಂಡಿದ್ದೀರಿ? ನೀವೆಲ್ಲ ಮರ್ತು ಹೋಗಿದ್ರು, ನಾವು ನೆನಪಿಸ್ಬೇಕಲ್ಲ ಬೀಗ್ರೆ. ಏನಿಲ್ಲ, ಇವತ್ತು ನಮ್ಮನೆಗೆ ತಿಂಡಿಗೆ ಬನ್ನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಹೌದಾ? ಏನು ವಿಶೇಷ? ನೀವು ಬರ್ತೀರಿ ಅಂತ ಅನ್ನೋದೇ ವಿಶೇಷ. ನಮ್ಮ ತುಳಸಿ ಆಚೆ ಹೋಗೋದಿದೆ. ನನಗೂ ಮೈ ಸ್ವಲ್ಪ ಚೆನ್ನಾಗಿಲ್ಲ. ಏನಾಯ್ತು ಬೀಗ್ರೆ? ಸ್ವಲ್ಪ ಜ್ವರ ಅಷ್ಟೇ. ನನಗೆ ಮೈ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ತುಳಸಿ ನನ್ನೊಬ್ಬನ್ನೇ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಅನುಮಾನ ಪಡ್ತಿದ್ದಾಳೆ. ನೀವು ಬಂದರೆ ವಿಶೇಷಗೂ ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ. ಆಗ ನಾವು 3 ಜನನೂ ಇಲ್ಲಿದ್ದರೆ ತುಳಸಿ ನಿರಾತಂಕವಾಗಿ ಹೋಗಿ ಬರಬಹುದು ಅಂತ. ಓಹ್, ಅಷ್ಟೇ ತಾನೇ, ಬರೋಣ ಬಿಡಿ. ಆಮೇಲೆ ನೀವು ಬರೋವಾಗ ನಿಮ್ಮ ಶಿಷ್ಯ ಇದ್ದಾನಲ್ಲ, ಏನವನ ಹೆಸರು? ಏನು? ಕೇಶವ. ಅವನು ನಿಮ್ಮ ಜೊತೆ ಕರ್ಕೊಂಡು ಬನ್ನಿ. ಅವನು ಬಂದರೆ ತುಳಸಿ ಜೊತೆ ಅವನು ಹೋಗೋದಕ್ಕೆ ಅನುಕೂಲ ಆಗತ್ತೆ ಅಂತ. ಪಾಪ, ಹುಷಾರಿಲ್ದೇ ಇದ್ರು ಎಲ್ಲ ಯೋಚನೆ ಮಾಡ್ತಿದ್ದಾರೆ. ನಾನು ಕೇಳಕ್ಕೆ ಮೊದಲೇನೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ರಲ್ಲ ಮಾವ. ಆಯ್ತು ಬೀಗ್ರೆ, ಅವನನ್ನು ಕರ್ಕೊಂಡ್ಬರ್ತೀನಿ. ಸಿಗೋಣ. ಇನ್ನೇನು, ನಿನ್ನ ಕಣ್ಣು ಎದುರಿನಲ್ಲೇ ಎಲ್ಲ ವ್ಯವಸ್ಥೆ ಆಯ್ತಲ್ಲ, ಇನ್ನು ನಿಶ್ಚಿಂತೆಯಾಗಿ ಹೋಗ್ಬಾ. ಪೂರ್ಣಿ ಇನ್ನೂ ರೆಡಿ ಆಗಿಲ್ವಾ? ಗೆಸ್ಟ್ ಬರೋಕ್ಕೆ ಶುರು ಆಗ್ತಾರೆ, ನಾವೇ ವೆಲ್ಕಮ್ ಮಾಡಬೇಕಲ್ವಾ? ಹೇಳು ಪೂರ್ಣಿ, ರೆಡಿ ಆಗು. ರೀ ಮಾವ, ಓ ಗಾಡ್, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ಅವರು. ಅವರೇ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಿನ್ನಕ್ಕೆ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ? ರೀ, ಮಾವನ ಪ್ರಕಾರ ಪ್ರತಿದಿನದ ಥರನೇ ಈ ದಿನ ಅಭಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ. 2 ಕುಟುಂಬದವರು ಸೇರಿ ಈ ಥರ ನಿರ್ಧಾರ ಮಾಡಿದ್ದಾರೆ ಅಂತ ಒಂದು ಸಣ್ಣ ಕ್ಲೂನು ಇಲ್ಲ ರೀ. ವಿಷಯನೇ ಗೊತ್ತಿಲ್ಲದೆ ಬೇಜವಾಬ್ದಾರಿ ಹೇಗಾಗ್ತಾರೆ? ನೋಡು, ನೀನು ಅವ್ರನ್ನ ವಹಿಸ್ಕೊಂಡು ಮಾತಾಡಬೇಡ. ಫೋನ್ ಸ್ವಿಚ್ ಆಫ್ ಆಗಿರ್ಬೋದು, ಆದರೆ ಬೇರೆ ಫೋನಿನಾದರೂ ಫೋನ್ ಮಾಡಿ ಎಲ್ಲಿದ್ದೀನಿ ಏನು ಅಂತ ಹೇಳ್ಬೋದಿತ್ತಾನೆ. ಫಸ್ಟ್ ಆಫ್ ಆಲ್ ಅವ್ರ ಮನೆ ಬಗ್ಗೆ, ಮನೆ ಜನರ ಬಗ್ಗೆ ಕೇರ್ ಇದೆ ತಾನೆ? ರೀ ಪ್ಲೀಸ್. ಆಯಿತು, ನಾನು ಅವ್ರ ಬಗ್ಗೆ ಏನು ಮಾತಾಡಲ್ಲ, ಆದರೆ ನೀನು ನಿನ್ನ ರೆಸ್ಪಾನ್ಸಿಬಿಲಿಟಿ ಮರಿತಾ ಇದೆಯಾ. ಅಭಿ ಎಂಗೇಜ್ಮೆಂಟ್ ಅಂದಮೇಲೆ ನಾವೇ ಮುಂದೆ ನಿಂತು ಓಡಾಡಬೇಕು, ಖುಷಿಯಾಗಿರಬೇಕು. ರೀ, ನಿಮಗೆಲ್ಲ ಗಿಲ್ಟ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಎಲ್ಲ ವಿಷಯ ಗೊತ್ತಿದ್ದು ಮಾವನ ಹತ್ರ ನಾನೇ ಮುಚ್ಚಿಟ್ಬಿಟ್ಟೆ ಅನ್ನೋ ಗಿಲ್ಟ್ ನನಗಂತೂ ಇದೆ. ಇದನ್ನ ಇಟ್ಕೊಂಡು ಈ ಎಂಗೇಜ್ಮೆಂಟಲ್ಲಿ ಖುಷಿಯಾಗಿ ಓಡಾಡ್ಕೊಂಡಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಪೂರ್ಣಿ, ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ಪ್ಲೀಸ್, ದಯವಿಟ್ಟು ನನ್ನ ತಡಿಬೇಡಿ. ದತ್ತಣ್ಣ, ಮುಂದಕ್ಕೋಗೋ, ಶನಿವಾರ ಬಾ. ಅಯ್ಯೋ ರಾಬೆ, ಇಷ್ಟು ವಯಸ್ಸಾಗಿದೆ, ಚಿಕ್ಕವ್ರನ್ನ ಹೆದರ್ಸ್ಬಾರ್ದು ಅನ್ನೋದು ಗೊತ್ತಾಗೋಲ್ವೇನೋ ನಿಂಗೆ? ಯಾಕೆ ಕಣ, ಇನ್ನೂ ಹುಷಾರಾಗಿಲ್ವಾ? ಪರವಾಗಿಲ್ಲ ಕಣೋ, ಇನ್ನು 1 ದಿವಸ ಅಷ್ಟೇ. ಆಮೇಲೆ ಜ್ವರ ಇಲ್ಲ, ಓಡ್ ಹೋಗುತ್ತೆ ಬಿಡು. ಹೌದೌದು, ದತ್ತಣ್ಣನ ಜೊತೆ ಜಾಸ್ತಿ ದಿನ ಇರೋಕೆ ಅದಕ್ಕೂ ಭಯ ಪಾಪ. ಏನಂದೆ? ಏನಿಲ್ಲಣ್ಣ,
ಬೇಗ ಹುಷಾರಾಗ್ತೀಯ ಅಂತ ಹೇಳಿದೆ ಅಷ್ಟೇ. ಹೊತ್ತಿಗೆ ಕಷಾಯ ಗಿಷಾಯ ಕೊಡೋರು ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಸರಿ ಹೋಗಿರೋದು. ಒಂದು 10 ನಿಮಿಷ ತಂದೆ ಮಾವ, ಅದೊಂಚೂರು ಚೆನ್ನಾಗಿ ಕುದಿಬೇಕು. ಕೇಳಿಸ್ಕೊಂಡ್ಯಾ? ಬೆಳಿಗ್ಗೆ ಎದ್ದಾಗ್ಲಿಂದ ಇದೇ ಮಾತು ಹೇಳ್ತಾ ಇದ್ದಾಳೆ. ಇಷ್ಟು ವರ್ಷ ಆಯಿತು ಕಣೋ, ಟೈಮಿಗೆ ಸರಿಯಾಗಿ ಕಷಾಯ ಕೊಡಬೇಕು ಅನ್ನೋದು ಇನ್ನೂ ಕಲ್ತಿಲ್ವಲ್ಲ ಇವಳು. ಬನ್ನಿಮ್ಮ, ಚೋಟು ಸ್ಕೂಲ್ಗೆ ಹೋದ್ನಾ? ಹಾಂ ತುಳಸಿ, ಈ ಸಣ್ಣ ಮಕ್ಕಳಿಗೆ ಯಾಕಾದರೂ ಸ್ಕೂಲ್ ಇಡ್ತಾರೋ, ನಿದ್ದೆ ಗಣ್ಣಲ್ಲೆದ್ದು ಸ್ಕೂಲ್ಗೆ ಹೋಗ್ಬೇಕು ಪಾಪ. ಈಗ ತಾನೇ ವ್ಯಾನ್ ಹತ್ತಿಸ್ ಬಂದೆ. ಪಾಪ. ನಿಮಗೆ ಕಾಫಿ ಮಾಡ್ಕೊಡ್ಲಾ? ಅಯ್ಯೋ, ನಮ್ದೆಲ್ಲ ಆಗಿದೆ ತುಳಸಿ. ಮೊದಲು ದತ್ತಣ್ಣಂಗೆ ಕಷಾಯ ಕೊಡು. ಅಮ್ಮ ತುಳಸಿ, ಕ್ಯಾಟ್ರಿಂಗ್ದು ಸ್ವೀಟ್ ಮಾಡೋಕೆ ಒಪ್ಕೊಂಡಿದೀಯಾ ಅಂತ ನಿಮ್ಮ ಮಾವ ಅವರು ಹೇಳಿದರು. ಭಾಳ ಖುಷಿ ಆಯ್ತಮ್ಮ. ಹೀಗೆ ಬೆಳೀತಾ ಇರೋ. ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ. ಶೇಷು, ಪಾಪ ನಡಿ, ಇಲ್ಲೇ ನಮ್ಮನೆ ಮುಂದೆನೆ ಸ್ವಲ್ಪ ವಾಕ್ ಮಾಡೋಣ. ನಾ ಸ್ಟ್ರಾಂಗ್ ಆಗೇ ಇದ್ದೀನಿ, ಪರವಾಗಿಲ್ಲ. ಹುಷಾರು, ಎಡುಗೆಡು ಬಿಟ್ಟಿಯಾ? ಹಾಂ ತುಳಸಿ, ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ ನೋಡು. ಏನಾದರೂ ಸಹಾಯ ಬೇಕಿತ್ತಾ? ಮಾಡ್ಲಾ? ಏನಿಲ್ಲಮ್ಮ, ಮೈಸೂರು ಪಾಕ್ ಕೇಳಿದ್ರು, ಮಾಡಾಯ್ತು. ಎಲ್ಲ ಮಾಡಿ ಮುಗಿಸ್ಬಿಟ್ಯಾ? ನನ್ನನ್ನು ಕರಿಬಾರ್ದಿತ್ತಾ? ಮೊದಲನೇ ಸಲ ಆರ್ಡರ್ ತಗೊಂಡು ಸ್ವೀಟ್ ಮಾಡಿದೀಯಾ. ಎಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ತಗೊಂಡು ಹೋಗು. ಸರಿಮ್ಮ. ಅಮ್ಮ, ನೀವು, ಅಣ್ಣ, ಮಾವ ಎಲ್ರೂ ತಗೊಳ್ಳಿ. ತುಳಸಿ, ತುಂಬ ಚೆನ್ನಾಗಿದೆ ಕಣೆ. ತಿಂದವರು ನಿನ್ನನ್ನು ಹುಡುಕೊಂಬಂದು ಆರ್ಡರ್ ಕೊಡ್ತಾರೆ ನೋಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.